ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕೇರಳದ ಮೋಸ್ಟ್ ವಿಸಿಟಿಂಗ್ ಪ್ಲೇಸ್ ಆದ ಪೂವಾರ್ ಬ್ಯಾಕ್ ವಾಟರ್ನ ತೋರಿಸಲು ಹೊರಟಿದ್ದೇನೆ. ಹಾಗಾದರೆ ಈ ಪೂವಾರ್ ಪ್ಲೇಸ್ ಎಲ್ಲಿ ಬರುತ್ತೆ ಅಂತೀರಾ? ಕೇರಳ ರಾಜ್ಯದ ತಿರುವನಂತಪುರಂ ಡಿಸ್ಟಿಕ್ನಲ್ಲಿ ನೈಹಟ್ಟಿಕಾರದಲ್ಲಿ ಒಂದು ಟೂರಿಸ್ಟ್ ಟೌನೇ ಈ ಪೂವಾರ್. ಪೂವಾರ್ ಈಸ್ ಬ್ಯೂಟಿಫುಲ್ ವಿಲೇಜ್ ಇನ್ ಕೇರಳ ಅಂತ ಹೇಳ್ತಾರೆ. ಪೂವಾರ್ ಮೀನಿಂಗ್ ಸ್ಟ್ರೀಮ್ಸ್ ಆಫ್ ಫ್ಲವರ್ಸ್, ಅಂದರೆ ಹೂಗಳ ಹೊಳೆ ಅಂತ ಅರ್ಥ. ಈ ಪೂವಾರ್ ಅಂತ ಹೆಸರು ಬರಲು ಏನಪ್ಪ ಕಾರಣ ಅಂದರೆ, ಪೂವಾರ್ ಅಂತ ಹೆಸರು ಬರೋದಕ್ಕಿಂತ ಮೊದಲು ಈ ವಿಲೇಜ್ನ ಫಿಶಿಂಗ್ ವಿಲೇಜ್ ಅಂತ ಕರೀತಾ ಇದ್ರು. ನಾವು ಬೋಟ್ನಲ್ಲಿ ನೇಯರ್ ನದಿ ಮೇಲೆ ಹೋಗ್ತಾ ಇದ್ದೀವಿ. ಈ ನೇಯರ್ ನದಿ ಮೇಲೆ ರೂಬಿ ರೆಡ್ ಕಾರ್ಪೆಟ್ ಥರ ತೇಲ್ತಾ ಇರುವ ರೆಡ್ ಕೋವಲ್ ಹೂಗಳ ನೋಟವು ತಿರುವನಂತಪುರದ ಈ ಮೀನುಗಾರರ ಗ್ರಾಮವನ್ನು ಪೂವಾರ್ ಎಂದು ಕರೆಯುವಂತೆ ಮಾಡಿತು. ಕೋವಲಂ ಬೀಚ್ನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಪೂವಾರ್ ಇದೆ. ಪೂವಾರ್ ಪ್ಲೇಸ್ನಲ್ಲಿ ಪ್ರಬಲವಾದ ನೈಯರ್ ನದಿಯು ಅರಬ್ಬಿ ಸಮುದ್ರದ ಅನಂತ ಆಳದಲ್ಲಿ ತನ್ನಂತಾನ ಖಾಲಿ ಮಾಡ್ಕೊಂಡ್ಬಿಡುತ್ತೆ. ಇಲ್ಲಿಯ ಐಲ್ಯಾಂಡ್ಗೆ ಹೋಗಬೇಕಂದ್ರೆ ಕೇವಲ ಬೋಟ್ನಲ್ಲಿ ಮಾತ್ರ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ನಾವು ಬೋಟ್ನಲ್ಲಿ ನೈಯರ್ ನದಿ ಮೂಲಕ ಗೋಲ್ಡನ್ ಸ್ಯಾಂಡ್ ಬೀಚ್ ಇರ್ತಕ್ಕಂತಹ ಐಲ್ಯಾಂಡ್ಗೆ ಹೊರಟ್ವಿ. ಐಲ್ಯಾಂಡ್ ಹೋಗೋ ದಾರಿಲಿ ಮೊದಲು ನಾವು ಪ್ರವೇಶಿಸಿದ್ದೆ ಮ್ಯಾಂಗ್ರೋವ್ ಫಾರೆಸ್ಟ್. ನೀವು ನೋಡ್ತಾ ಇರೋ ಸೀನರಿ ಅನಕೊಂಡ ಮೂವಿ ಮಾಡಿದಾರಲ್ಲ ಅಟ್ಮಾಸ್ಫಿಯರ್, ಅದೇ ಥರನೇ ಕೂಡ ಇಲ್ಲೂ ಕೂಡ ನೀವು ನೋಡಬಹುದು. ನಾವು ಕೇರಳಗೆ ಮೇ ಟೈಮಲ್ಲಿ ಹೋಗಿದ್ರಿಂದ ತುಂಬ ಬಿಸಿಲಿತ್ತು. ನೀವು ನೋಡ್ತಾ ಇದ್ದೀರಾ, ಅಲ್ಲಿ ನೀರಿನ ಮಟ್ಟ ಕೂಡ ಕಡಿಮೆ ಆಗಿದೆ. ಮ್ಯಾಂಗ್ರೋವ್ ಫಾರೆಸ್ಟ್ ಆದ ನಂತರ ಬರೋದೆ ಮ್ಯಾಂಗ್ರೋವ್ ಐಲ್ಯಾಂಡ್ ಅಂತ ಅಂದ್ಬಿಟ್ಟು. ಈ ಐಲ್ಯಾಂಡು ತುಂಬ ಸಣ್ಣದಾಗಿದೆ. ಈ ಮ್ಯಾಂಗ್ರೋವ್ ಐಲ್ಯಾಂಡ್ ಆದ ತಕ್ಷಣ ಬರೋದೆ ಕೋಕೋನಟ್ ಐಲ್ಯಾಂಡ್. ಈ ಕೋಕೋನಟ್ ಐಲ್ಯಾಂಡ್ನಲ್ಲಿ ಕೋಕೋನಟ್ ಟ್ರೀಗಳು ಹೆಚ್ಚಿನದಾಗಿವೆ. ಈ ಬೋಟ್ನಲ್ಲಿ ನೈಯರ್ ನದಿ ಮೇಲೆ ಬೋಟ್ನಲ್ಲಿ ಹೋಗೋದೇ ಒಂಥರ ಖುಷಿ. ಈ ನೈಯರ್ ನದಿಯ ಅಕ್ಕಪಕ್ಕದಲ್ಲಿ ಪೊದೆಗಳು, ಗಿಡ ಮರಗಳಂತೂ ಸಾಕಷ್ಟು ಪ್ರಮಾಣದಲ್ಲಿದೆ. ಅದನ್ನು ನೋಡ್ಕೊತ ನಾವು ಮುಂದೆ ಸಾಗಿದ್ವಿ. ಮುಂದೆ ನಾವು ನೋಡ್ತಕ್ಕಂತಹ ಬೀಚೇ ಗೋಲ್ಡನ್ ಸ್ಯಾಂಡ್ ಬೀಚ್. ಈ ಐಲ್ಯಾಂಡ್ನ ವಿಶೇಷತೆ ಏನು ಅಂದರೆ, ನಾವು ಬೀಚ್, ಐಲ್ಯಾಂಡ್, ಬ್ಯಾಕ್ ವಾಟರ್, ನದಿ ಮತ್ತು ಸಮುದ್ರ ಎಲ್ಲವನ್ನು ಒಂದೇ ಸ್ಥಳದಲ್ಲಿ ಭೇಟಿ ಮಾಡುವುದನ್ನು ಮಿರಾಕಲ್ ಚಾರ್ಮ್ ಯೂನಿಕ್ ಟು ಪೂವಾರ್ ಅಂತ ಹೇಳ್ಬೋದು. ಅನ್ಫಾರ್ಚುನೇಟ್ಲಿ ಈ ಬೀಚ್ನಲ್ಲಿ ಸ್ವಿಮ್ಮಿಂಗ್ ಮಾಡಲು ಅವಕಾಶ ಇಲ್ಲ. ಏಕೆಂದರೆ ನದಿ ಮುಖ ಬೆಲ್ಟ್ ಆಗಿರೋದ್ರಿಂದ ವರ್ಷವಿಡೀ ಬಲವಾದ ಪ್ರವಾಹಗಳ ಪ್ರದೇಶವಾಗಿದೆ. ಈ ಗೋಲ್ಡನ್ ಸ್ಯಾಂಡ್ ಬೀಚ್ನಲ್ಲಿ ಈ ಕಡೆ ನೀವು ನೋಡ್ತಾ ಇರೋದು ನೈಯರ್ ನದಿ. ನೀವೀಗ ನೋಡ್ತಾ ಇದ್ದೀರಲ್ಲ, ಈ ದಡನೇ ನೈಯರ್ ನದಿ. ಈ ನೈಯರ್ ನದಿ ಏನಾಗುತ್ತೆ, ಮಾನ್ಸೂನ್ ಸಮಯದಲ್ಲಿ ಮಣ್ಣು, ಮರಳು, ಖನಿಜ ನಿಕ್ಷೇಪಗಳನ್ನ ಈ ಪೂವಾರ್ಗೆ ಒಯ್ಯುತ್ತೆ. ಇದರ ಪರಿಣಾಮವಾಗಿ ನದಿಮುಖ ರಚನೆ ಆಗಿರೋದು. ನೀವು ನೋಡ್ತಾ ಇದ್ದೀರಾ, ಈ ಕಡೆ ಅರಬ್ಬಿ ಸಮುದ್ರ ಇದೆ. ಇದರ ಅರಬ್ಬಿ ಸಮುದ್ರಕ್ಕೆ ಬಂದು ತನ್ನನ್ನು ತಾನು ಖಾಲಿ ಮಾಡ್ಕೊಳ್ಳುತ್ತೆ. ನೀವು ನೋಡ್ತಿದ್ದೀರಾ, ಈ ಬೀಚ್ ತುಂಬಾ ಕ್ಲೀನಾಗಿದೆ, ನೀಟಾಗಿದೆ ಮತ್ತು ವೆಲ್ ಮೈಂಟೈನ್ ಮಾಡಿರೋ ಕಾರಣಕ್ಕೆ ಇಲ್ಲಿಗೆ ಹೆಚ್ಚಿನ ಜನರು ಈ ಪ್ಲೇಸ್ನ ವಿಸಿಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಈ ಪೂವಾರ್ ಐಲ್ಯಾಂಡ್ ನೋಡಲು ನಿಮ್ಗೆ ಅಟ್ಲೀಸ್ಟ್ 3 ಗಂಟೆ ಅವಧಿನಾದರೂ ಬೇಕು. ಈ ಐಲ್ಯಾಂಡ್ನ ಸುತ್ತಮುತ್ತ ಕಲರ್ಫುಲ್ ಬಟರ್ಫ್ಲೈಸು ಮತ್ತು ವೆರೈಟೀಸ್ ಆಫ್ ಬರ್ಡ್ನ ನೋಡ್ಬೋದು. ಆದರೆ ನಾವು ಕೇವಲ 1.5 ಗಂಟೆ ಅವಧಿಗೆ ಅಷ್ಟೇ ಮಾತಾಡ್ಕೊಂಡು ಹೋಗಿದ್ದ ಕಾರಣ ಕೆಲವೊಂದು ಪ್ಲೇಸ್ನ ನೋಡಲು ಸಾಧ್ಯ ಆಗಲಿಲ್ಲ. ನೀವೇನಾದರೂ ಈ ಪ್ಲೇಸ್ಗೆ ವಿಸಿಟ್ ಮಾಡಿದರೆ ಎಲ್ಲ ಅಲ್ಲಿ ಬರ್ತಕ್ಕಂಥ ಸರೌಂಡಿಂಗ್ ಪ್ಲೇಸ್ನ ನೋಡ್ಕೊಂಡು ಬನ್ನಿ. ಬೀಚ್ನಲ್ಲಿ ಟೈಮ್ ಪಾಸ್ ಮಾಡಿದ ನಂತರ ನಾವು ಎಲಿಫೆಂಟ್ ರಾಕ್ ನೋಡಲು ಹೋದೆವು. ಅಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಕಾಣಿಸ್ತಿರೋ ಒಂದು ಬಂಡೆ ಆನೆ ಥರನೇ ಕಾಣಿಸ್ತಿರೋದ್ರಿಂದ ಇದಕ್ಕೆ ಎಲಿಫೆಂಟ್ ರಾಕ್ ಅಂತ ಹೆಸರು ಬಂತು. ಮೊದಲೆಲ್ಲ ಈ ಮೀನುಗಾರರು ಈ ಎಲಿಫೆಂಟ್ ರಾಕ್ ಮೇಲೆ ನಿಂತು ಮೀನನ್ನ ಹಿಡಿತಾ ಇದ್ರಂತೆ. ಈ ಎಲಿಫೆಂಟ್ ರಾಕ್ ನೋಡಿಕೊಂಡು ನಾವು ಮದರ್ ಮೇರಿ ಸ್ಟ್ಯಾಚ್ಯೂ ನೋಡಲು ಬೋಟ್ನಲ್ಲಿ ಹೋದ್ವಿ. ಈ ಮದರ್ ಮೇರಿ ಸ್ಟ್ಯಾಚ್ಯೂ ಹತ್ರ ಎಲ್ಲೂ ಕೂಡ ಇಳಿದು ಹೋಗಿ ನೋಡೋಕ್ಕೆ ಆಗೋದಿಲ್ಲ. ನಾವೇನು ಬೋಟ್ನಲ್ಲೇ ಕುಳಿತುಕೊಂಡು ಒಂದು 2-3 ನಿಮಿಷ ಈ ಸ್ಟ್ಯಾಚ್ಯೂನ ನೋಡಬಹುದು. ಈ ಮದರ್ ಮೇರಿ ಸ್ಟ್ಯಾಚ್ಯೂನ ನೋಡಿದ ನಂತರ ನೆಕ್ಸ್ಟ್ ನಿಮಗೆ ದೂರದಲ್ಲಿ ಕಾಣಿಸ್ತಾ ಇರೋದೇ ಫ್ಲೋಟಿಂಗ್ ಕಾಟೇಜ್. ನೀವೇನಾದರೂ ಈ ಫ್ಲೋಟಿಂಗ್ ಕಾಟೇಜ್ನಲ್ಲಿ ಸ್ಟೇ ಮಾಡಬೇಕು ಅಂತಂದರೆ 1 ನೈಟ್ಗೆ ಪರ್ ಕಪಲ್ಗೆ 12,000 ಚಾರ್ಜ್ ಮಾಡ್ತಾರೆ.
ಈ ಪೂವರ್ ಐಲ್ಯಾಂಡ್ನಲ್ಲಿ ಸ್ಟೇ ಮಾಡಬೇಕು ಅಂದರೆ ಇಲ್ಲಿ 3 ಮೇನ್ ಬೀಚ್ ರೆಸಾರ್ಟ್ಗಳು ಮತ್ತು ಕೆಲವೊಂದು ಸಣ್ಣ ಪ್ರಮಾಣದ ಸಂಸ್ಥೆಗಳು ಕೂಡ ಇದ್ದಾವೆ. ಇಲ್ಲಿ ಪೂವರ್ ಬೀಚ್ ರೆಸಾರ್ಟ್, ಐಸೋಲಾ ಡಿ ಕೋಕೋ ಮತ್ತು ಎಸ್ಟರಿ ಐಲ್ಯಾಂಡ್ ರೆಸಾರ್ಟ್ ಅಂತ 3 ರೆಸಾರ್ಟ್ ಬರುತ್ತೆ. ನಾನಿಲ್ಲಿ ಹೇಳಿರೋ 3 ರೆಸಾರ್ಟ್ ಕೂಡ ತುಂಬಾ ಕಾಸ್ಟ್ಲಿ ರೆಸಾರ್ಟ್ ಆಗಿದೆ. ಹಾಗೆ ಇಲ್ಲಿ ಒಂದೇ ಥರನೇ ಸೌಕರ್ಯಗಳನ್ನ ನೀಡ್ತಾರೆ. ಅದ್ರ ಜೊತೆಗೆ ಓನ್ ಬೋಟ್ ಜೆಟ್ ಕೂಡ ಇರುತ್ತೆ. ನಾವು ಈ ಪೂವರ್ ಐಲ್ಯಾಂಡ್ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ನಾವು ತುಂಬಾ ಎಂಜಾಯ್ ಮಾಡಿರೋ ಕೇರಳದ ಪ್ಲೇಸ್ ಅಂದರೆ ಈ ಗೋಲ್ಡನ್ ಸ್ಯಾಂಡ್ ಬೀಚ್. ಇಷ್ಟೆಲ್ಲ ವಿಡಿಯೋ ನೋಡಿದ ಮೇಲೆ ಈ ಪ್ಲೇಸ್ಗೆ ನಿಮಗೂ ಕೂಡ ಹೋಗಬೇಕು ಅನಿಸಿದರೆ ಈ ಪ್ಲೇಸ್ಗೆ ಹೇಗೆ ಹೋಗಬೇಕು ಅಂತ ಅಂದರೆ, ಈ ಪ್ಲೇಸಿಗೆ ನಿಯರೆಸ್ಟ್ ಟೌನ್ ಬಂದು ಟಿವೆಂಡ್ರಮ್. ಈ ಟಿವೆಂಡ್ರಮ್ನಿಂದ ಈ ಪ್ಲೇಸ್ಗೆ 30 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ನೈಹಟ್ಟಿಕಾರಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ನೀವು ಬಸ್ನಲ್ಲಿ ಕೂಡ ಈ ಪ್ಲೇಸ್ಗೆ ಬರಬಹುದು. ನೀವೇನಾದರೂ ಟ್ರೈನಲ್ಲಿ ಬರ್ತಾ ಇದ್ದೀರಾ ಅಂತ ಅಂದರೆ ಮೇನ್ ಸ್ಟೇಷನ್ ಬಂದು ಟಿವೆಂಡ್ರಮ್ ರೈಲ್ವೆ ಸ್ಟೇಷನ್ ಬರುತ್ತೆ. ಇಲ್ಲಿಂದ 22 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ನೀವು ಬಸ್ಸಲ್ಲಿ ಕೂಡ ಇಲ್ಲಿಗೆ ಬರಬಹುದು. ಇಲ್ಲಿಗೆ ಬೆಸ್ಟ್ ವಿಸಿಟಿಂಗ್ ಟೈಮ್ ಅಂದರೆ ಅಕ್ಟೋಬರ್ ಟು ಮೇ. ನೀವು ಯಾವ ಸಮಯದಲ್ಲಿ ಬೇಕಾದರೂ ವಿಸಿಟ್ ಮಾಡಿದರೂ ಕೂಡ ತುಂಬ ಎಂಜಾಯ್ ಮಾಡೋ ಅಂಥ ಪ್ಲೇಸು ಇದಾಗಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಫ್ಲೋಟಿಂಗ್ ರೆಸಾರ್ಟ್ನ ಮಾಡ್ತಿದ್ದಾರೆ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದೇ ಒಂದು ಲೈಕ್ ಮಾಡಿ. ನಿಮಗೆ ಈ ಪ್ಲೇಸ್ನ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ನಾವು ಕಾಂಟ್ಯಾಕ್ಟ್ ಮಾಡಿದ್ದಂತಹ ಗೈಡು ಈ ಪ್ಲೇಸ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಫೈನಲಿ ಐಲ್ಯಾಂಡ್ನ ಸುತ್ತಮುತ್ತ ಎಲ್ಲ ಪ್ಲೇಸ್ಗಳನ್ನ ನೋಡಿಕೊಂಡು ನಾವು ಎಲ್ಲಿಂದ ಹೊರಟಿದ್ವೋ ಅದೇ ಪ್ಲೇಸ್ಗೆ ಬಂದು ತಲುಪಿದ್ವಿ. ಈಗ ನಮ್ಮ ಗೈಡು ನಮಗೇನು ಇನ್ಫಾರ್ಮೇಷನ್ ಕೊಟ್ಟಿದ್ರೋ ಸೇಮ್ ಆ್ಯಸ್ ಇಟ್ ಈಸ್ ಅವ್ರು ಏನು ಹೇಳಿದರೋ ಅದೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಫುಲ್ ಕೊನೆ ತನಕ ನೀವು ಕೇಳಿಸ್ಕೊಳ್ಳಿ. ये जगह का नाम है, ये केरला है, केरला की राजधानी तिरुवनंतपुरम जिला में पड़ता है। ये जगह का नाम है पुवार। ये जगह का नाम है पुवार है। लेकिन हम ये केरला में भी पुवार पूर्व में पड़ते हैं, डिस्ट्रिक्ट में भी पूर्व में, क्योंकि नियर बाई तमिलनाडु। ये है पुवार पॉइंट। ये पुवार पॉइंट है। केरला में 57 नदियाँ हैं, 57 रिवर नदी। उसमें हमारा पूर्व से ईस्ट से पहला शुरू होता है नैयार नदी। यहाँ से 70 किलोमीटर आगे में अगस्त्यार फॉरेस्ट है। अगस्त्य पर्वत के नीचे में अगस्त्यार फॉरेस्ट है। वहाँ पर अगस्त्य ऋषि तपस करते। वहाँ से ये नदी आकर या अरब समुद्र में मिलता है, अरेबियन सी में मिलता है। तो ये नैयार नदी है, ये अरब समुद्र है, ये समुद्र के किनारे गोल्डन सैंड बीच। ठीक है, ये सब प्राइवेट रिजोर्ट्स है। ये मैंग्रोव फॉरेस्ट है। हम अभी बैठे हैं, खड़े हैं यहाँ पर। यहाँ से हम जाएगा तो जाते वक्त ये पूरा साइट सीन हमें देखने को मिलेगा। ये जो फोटो में दिया है ये साइट सीन हम पूरा देखेंगे। जैसे कि यहाँ पर बोट या यहाँ पर बोट आएगा या ये कैनाल। तो यहाँ पर से हम बोट में बैठेगा, आगे जाएगा, ये छोटा नदी होती है नैयार नदी में जाएगा। नैयार नदी यहाँ से आगे जाएगा, फिर हम मैंग्रोव फॉरेस्ट के अंदर जाएगा। सेम की एटमॉस्फेयर द अनाकोंडा मूवी सेम से, ठीक है। हाँ, यहाँ पर जाएगा, यहाँ जाएगा, यहाँ देखेगा, यहाँ देखेगा। ये बोटिंग में नदी में रेस्टोरेंट है, वहाँ पर बढ़िया खाना मिलता है लेकिन एक्सपेंसिव। ओके, यहाँ पर है। तो इसको देखेगा, आगे जाएगा, एक छोटा सा आइलैंड आएगा। ये आइलैंड के किनारे से संगम, यहाँ पर संगम होता है नदी और समुद्र की संगम। ओके, ये सी है, ये नदी है, रिवर है। यहाँ पर बोट रुकेगा, बोट से आप नीचे उतरेगा, गोल्डन सैंड बीच मैं बताया ना। यहाँ पर जाएगा, ये नीट नीट एंड क्लीन, एकदम साफ सुथरा, सो नॉर्मल बीच जैसा एकदम नीट रहता है। यहाँ पर जो आपके पैकेज का जो समय हो स्पेंड करेगा, उसके बाद में हम फिर वापस बोट में बैठेंगे। बोट में बैठेगा, आगे जाएगा, ये नेचुरल एलिफेंट रॉक। तो इसके ऊपर स्टैच्यू क्रॉस का है कि देयर हियर आल्सो क्रिश्चियंस फिशरीज मैन फिशरीज। तो लोग का ये नेचुरल है एलिफेंट रॉक, ये नदी में आता है। इसको देखेगा, आगे जाएगा, ये फ्लोटिंग कॉटेजेस है, बहुत सारे फ्लोटिंग कॉटेजेस है। यहाँ पर 1 नाइट का 1 कपल का 12,000 है। ये बहुत सारे हैं। इसको देखिए, देखने में बहुत खूबसूरत है। इसके किनारे से आगे जाएगा, ये 1932 में ब्रिटिश में बनाया। यहाँ तक जाके फिर हम दूसरा वे से जाएगा, ये क्लोज फोटो दिया है।
ये सब कुछ होगा। ये एनाकोंडा पॉइंट एकदम बोल्ड एटमॉस्फेयर से ये पॉइंट ये सब कुछ है। तो इसके अंदर जाते समय ये पक्षी बर्ड्स द्वारा आपको किनारे पे बैठा हुआ दिखाई देगा। इसमें नॉर्मल यहाँ की पैकेज कैसे है कि 1 आवर का पैकेज होता है। सिर्फ यहाँ से नदी से जाएगा वापस का 1.5 आवर का होता है। ये 1 फॉरेस्ट कवर करेगा आएगा। 2 आवर्स का है ये पूरा आपको ये आइलैंड पूरा 1 आवर में एक यहाँ पर जाएगा 1 2 3 से खाली जगह देखने को मिलेगा। 1 आवर का वो 1 आवर का उसका 1 आवर का 1.5 घंटे का बोलेगा तो इसमें 11 पॉइंट देखने को मिलेगा। 2 आवर्स बोलेगा तो आपको पूरा देखने को मिलेगा। 11 आवर प्लस सेम वैसे ही मिलेगा। मे बी 20 पॉइंट